ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರೇ, ಏನಿದು? ಕೊಪ್ಪಳದ ಕಾಂಗ್ರೆಸ್ ಸಂಸದರಿಂದ ಇದೆಂಥ ಮಾತು? ಒಬ್ಬ ಪ್ರತಿನಿಧಿಯಾಗಿದ್ಕೊಂಡು ಈ ರೀತಿ ನೀವು ಮಾತನಾಡಬಹುದಾ ಅಂತೇಳಿ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹೆಣ್ಣು ಮಕ್ಕಳ ಕುರಿತು ನೀವು ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರೇ, ಏನಿದು? ಕೊಪ್ಪಳದ ಕಾಂಗ್ರೆಸ್ ಸಂಸದರಿಂದ ಇದೆಂಥ ಮಾತು? ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ನೀವು ಮಾತನಾಡಬಹುದಾ? ಹೆಣ್ಣು ಮಕ್ಕಳ ಕುರಿತು ನೀವು ಮಾತನಾಡಿದ್ದು ಸರಿನಾ? ರೇಪ್ ಅಂಡ್ ಮರ್ಡರ್ ಅಂದ್ರೆ ಅಷ್ಟೊಂದು ಸಣ್ಣ ವಿಷಯನ ನಿಮ್ ಪ್ರಕಾರ? ಸಂಸದರೇ, ಮಹಿಳೆಯರ ವಿಷಯದಲ್ಲಿ ಈ ಸಣ್ಣತನ ಬೇಕಿತ್ತಾ? ವಿವಾದಿತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಪ್ಪಳದ ಸಂಸದರು. ಒಬ್ಬ ಜನಪ್ರತಿನಿಧಿಯಾಗಿದ್ಕೊಂಡು ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕಂತಂದ್ರೆ ಆ ಥರದೊಂದು ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ನೀವು ಈ ರೀತಿ ಮಾತನಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮಗಿದು ಬೇಕಿತ್ತಾ? ಹೆಣ್ಣು ಮಕ್ಕಳ ವಿಷಯದಲ್ಲಿ ಈ ರೇಪ್ ಅಂಡ್ ಮರ್ಡರ್ ಆಗೋದು ಅಂತ ಅಂದ್ರೆ ಅದು ಅಷ್ಟೊಂದು ಸಣ್ಣ ವಿಷಯನ ನಿಮ್ ಪ್ರಕಾರ? ಮಹಿಳೆಯರ ವಿಚಾರದಲ್ಲಿ ಈ ಸಣ್ಣತನ ಬೇಕಿತ್ತಾ? ಅಷ್ಟಕ್ಕೂ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಹೇಳಿದ್ದೇನು ಗೊತ್ತಾ? ಸಂಸದ ರಾಜಶೇಖರ್ ಹಿಟ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ಯಾಚಾರ ಮತ್ತು ಕೊಲೆ ಸಣ್ಣ ಪ್ರಕರಣ ಅಂತ ಹೇಳಿದ್ದಾರೆ ಸಂಸದರು. ಮಾತಿನ ಬರದಲ್ಲಿ ಎಡವಟ್ಟು ಮಾಡ್ಕೊಂಡ್ರ ಹಿಟ್ನಾಳ್ ಅವರು? ವಿದೇಶಿ ಮಹಿಳೆ ಮೇಲಿನ ಅತ್ಯಾಚಾರ ಒಂದು ಸಣ್ಣ ಘಟನೆ, 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ ಕೊಪ್ಪಳ ಸಂಸದ. ಮಹಿಳೆಯರಲ್ಲಿ ವಿದೇಶಿಗರು ದೇಶೀಯರು ಅಂತ ಭೇದ ಭಾವ ಇದೆಯಾ? ಈಗ ವಿವಾದ ಭುಗಿಲೇಳ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಸದರ ಈ ಹೇಳಿಕೆಯ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನೋಡಿ, ರೇಪ್ ಅಂಡ್ ಮರ್ಡರ್ ಅನ್ನುವಂಥದ್ದೇ ಅಪರಾಧ. ಅಂಥದ್ರಲ್ಲಿ ಹೇಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀವು ಕೊಟ್ರಿ? ಯಾಕಂತಂದ್ರೆ ನಿಮ್ ಪ್ರಕಾರ ಅದು ಸಣ್ಣ ವಿಷಯನ? ಏನ್ ಮಾತನಾಡಿದ್ದಾರೆ ಹಾಗಾದ್ರೆ ನೋಡೋಣ. ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜನಾದ್ರಿಯಲ್ಲಿ. ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಅದ್ರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 50% ಟೂರಿಸಂ ಕಡಿಮೆ, ಈಗ 50% ಟೂರಿಸಂ ಕಡಿಮೆ. ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡಕ್ಕಾಗಲ್ಲ. ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ. ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜನಾದ್ರಿಯಲ್ಲಿ. ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಅದ್ರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 50% ಟೂರಿಸಂ ಕಡಿಮೆ, ಈಗ 50% ಟೂರಿಸಂ ಕಡಿಮೆ. ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡಕ್ಕಾಗಲ್ಲ. ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ. ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜನಾದ್ರಿಯಲ್ಲಿ. ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಅದ್ರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 50% ಟೂರಿಸಂ ಕಡಿಮೆ, ಈಗ 50% ಟೂರಿಸಂ ಕಡಿಮೆ. ಇಷ್ಟೆಲ್ಲ ನೋಡಿ, ಇದು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕೊಪ್ಪಳದ ಸಂಸದರು ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು, ಸಣ್ಣ ಇನ್ಸಿಡೆಂಟ್ ಅಂತ 2 ಸಲ ಹೇಳ್ತಾರೆ. ಅದು ರೇಪ್ ಅಂಡ್ ಮರ್ಡರ್ ಅನ್ನುವಂಥ ವಿಚಾರ ಹೇಳ್ತಾರೆ. ಯಾಕಂತಂದರೆ ರೇಪ್ ಅಂಡ್ ಮರ್ಡರ್ ಅಂದರೆ ಅದೊಂದು ಸಣ್ಣ ವಿಚಾರನ? ಅದು ಇವ್ರ ಪ್ರಕಾರ ಅದು ಸಣ್ಣ ಘಟನೆನಾ ಅದು? ಹಾಗಾದರೆ ಈ ರೇಪಿಸ್ಟ್ಗಳು ಅಥವಾ ಕೊಲೆ ಮಾಡುವಂಥ ಕೊಲೆಗಾರರು ಅವರೆಲ್ಲ ಮಾಡುವಂಥ ಸಣ್ಣ ಕೃತ್ಯನ ಅದು? ಆ ನಿಟ್ಟಿನಲ್ಲಿ ಇವರು ಮಾತನಾಡಿದ್ದಾರೆ. ಈ ಒಂದು ಹೇಳಿಕೆಗೆ ಈಗ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಪಕವಾಗಿ ಈ ಒಂದು ವಿಚಾರ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಮಾತನಾಡುವಂಥ ಬರದಲ್ಲಿ ತಾವೇನು ಮಾತನಾಡ್ತಾ ಇದ್ದೀವಿ, ಏನು ಹೇಳ್ತಾ ಇದ್ದೀವಿ, ಅದರಲ್ಲೂ ಮೈಕ್ ಮುಂದೆ ನಿಂತ್ಕೊಂಡು ಮಾತನಾಡುವಂಥ ಸಂದರ್ಭದಲ್ಲಿ ಅಳೆದು ತೂಗಿ ಮಾತನಾಡಬೇಕು.
ಯಾಕಂತಂದರೆ ಅನೇಕ ಸಂದರ್ಭಗಳಲ್ಲಿ ರಾಜಕಾರಣಿಗಳು ಎಡವಟ್ಟು ಮಾಡ್ಕೊಂಡಿರೋದು, ನಗೆಪಾಟ್ಲಿಗೀಡಾಗಿರುವಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಬಟ್ ಈ ರೇಪ್ ಆ್ಯಂಡ್ ಮರ್ಡರ್ ಅನ್ನುವಂಥ ವಿಚಾರ ಏನಿದೆ ಅದು ದೊಡ್ಡ ಕ್ರೈಮ್, ಅದು ಅಫೆನ್ಸ್, ಅದು ಸಣ್ಣ ವಿಚಾರ ಅಂತೂ ಅಲ್ಲವೇ ಅಲ್ಲ. ಅದೊಂದು ಸಣ್ಣ ಘಟನೆ ಅಂತ ಹೆಂಗೆ ಕರೀತಾರೆ ಇವರು? ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅವ್ರು ಹೇಳಿದ್ದೇನು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈಗ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ ಕೊಪ್ಪಳದ ಸಂಸದರು ರಾಜಶೇಖರ್ ಹಿಟ್ನಾಳ್ ಅವರು. ಮಾತನಾಡುವಂಥ ಬರದಲ್ಲಿ ಎರಡೆರಡು ಬಾರಿ ಪುನರುಚ್ಚಾರ ಮಾಡಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಸಣ್ಣ ಘಟನೆ ಅಂತ 2 ಸಲ ಹೇಳ್ತಾರೆ. ಅದಾದಮೇಲೆ ಹೇಳ್ತಾರೆ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ಅಂತ. ಸೊ ಹಾಗಾದರೆ ಇವ್ರ ಪ್ರಕಾರ ರೇಪ್ ಆ್ಯಂಡ್ ಮರ್ಡರ್ ಆಗೋದು, ರಾಜ್ಯದಲ್ಲಿ ಎಷ್ಟು ರೇಪ್ ಆ್ಯಂಡ್ ಮರ್ಡರ್ಗಳಾಗುತ್ತೆ ಅದೆಲ್ಲ ಸಣ್ಣ ಘಟನೆನ? ಹಾಗಾದರೆ ಮಾತನಾಡೋದು ಸಹಜ, ಬಟ್ ಮಾತನಾಡುವಂಥ ಸಂದರ್ಭದಲ್ಲಿ ತಾವು ಏನು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ನೆನಪಲ್ಲಿಟ್ಕೊಂಡು ಮಾತನಾಡಬೇಕು.